ಯಾವಾಗ ಅವ್ರ ಕರಿಯರ್ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ರಾಮ್ ಚರಣ್ ಅವರು ದ ವೇ ಹಿ ಕೇಮ್ ಅಪ್ ಇನ್ ಹಿಸ್ ಲೈಫ್ ವೆರಿ ಹಾರ್ಡ್ ವರ್ಕಿಂಗ್. ಫಸ್ಟ್ ಫಿಲಮ್ ಅಂತ ಹೇಳಿದ್ರೆ ಇವತ್ತೊಂದು ಅವ್ರ ಸಿನ್ಸಿಯಾರಿಟಿ ಇವತ್ತು ಈ ಲೆವೆಲ್ ರೀಚ್ ಆಗಿದ್ದಾರೆ ಅಂದ್ರೆ ಸಿನ್ಸಿಯಾರಿಟಿ ಇಸ್ ಹಾರ್ಡ್ ವರ್ಕ್. ಅವ್ರ ತಂದೆ ತಾಯಿ ಆಶೀರ್ವಾದ ತುಂಬಾ, ಆಮೇಲೆ ಪವನ್ ಕಲ್ಯಾಣ್ ಅವರ ಆಶೀರ್ವಾದ. ಮೂರು ಜನ ಎಷ್ಟು ನಾನು ಒಂದು ಸಮಾರಂಭದಲ್ಲಿ ತಂದೆ ಮಗನ್ ಮಾಡೋದು ಒಂದು ನಿಮಿಷ ಇದು ಮಾತ್ರ ಕೇಳ್ಬೇಕು ನೀವು. ತಂದೆ ಮಗನ್ನ ಪ್ರೀತಿಸೋದು ಸಹಜ ಅಲ್ಲ, ಬಟ್ ಅವ್ರ ಚಿಕ್ಕಪ್ಪ ಪವನ್ ಕಲ್ಯಾಣ್ ಅವರು ಒಂದು ಫಂಕ್ಷನ್ ಅಲ್ಲಿ ಇಬ್ರು ಪಕ್ಕದಲ್ಲಿ ಕೂತಿರ್ತಾರೆ, ಯಾರೋ ಬರ್ತಾರೆ ವೇಟ್ ಮಾಡ ಆ ಸೀನ್ ನನಗೆ ರಿಯಲಿ ಟಚ್ ಮೈ ಗಾಡ್ ದಟ್ ಅಫೆಕ್ಷನ್. ನನಗೆ ನಾನು ನನ್ನ ತಮ್ಮ ಪುನೀತ್ ನೋಡ್ತೀವಿ ಆತರ ನನಗೆ ರಾಮ್ ಚರಣ್ ಅಷ್ಟು ಪ್ರೀತಿ. ಅವ್ರು ವರ್ಕ್ ಮಾಡ್ಬೇಕಾದ್ರೆ ನಾನು ಐ ಥಿಂಕ್ ಐ ಜಸ್ಟ್ ಲವ್ ವರ್ಕಿಂಗ್ ವಿತ್ ದ ಹೋಲ್ ಯೂನಿಟ್ ಆಫ್ ಪ್ರೊಡ್ಯೂಸರ್ಸ್ ಅಲ್ಲೇ ಇದ್ದಾರೆ. So nice officer and I'll never forget that love and affection. Buchi Babu ಅವರು, ರತ್ನವೇಲ್ ಅವರು, everybody and this boy ಈ ಸಿನಿಮಾದಲ್ಲಿ ಪ್ರತಿ ಸಿನಿಮಾದಲ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬರ್ಬೇಕಂತ ಅಷ್ಟೇ ಆಸೆ. ಯಾಕಂದ್ರೆ ನನ್ಗೆ ಗೊತ್ತು ಬೆಂಗಳೂರು ನಮ್ಮ ಊರ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಗೊತ್ತು, ಎಲ್ಲರೂ ಗೊತ್ತು. ನಮ್ ಶೂಟಿಂಗ್ ಅಂತ ಬರ್ತಾರೆ, ಯಾವ್ದೋ ಫಂಕ್ಷನ್ ಅಲ್ಲಿ ಚಿರಂಜೀವಿ ಅವ್ರು ಬರ್ದೇ ಇರ್ಬೋದು, ಇವ್ರು ಬರ್ದೇ ಇರ್ಬೋದು, ಎಲ್ಲವ ಕೇಕ್ ಕಟ್ ಮಾಡಿಸ್ತಾರೆ. ಆ ಪ್ರೀತಿ ವಿಶ್ವಾಸ ಒಂದು ಚಿರಂಜೀವಿ ಅವ್ರ ಬರ್ತ್ಡೇ ಟೈಮ್ನಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ರು. ಅವಾಗ ಐ ಗೇವ್ ಬ್ಲಡ್ ದಟ್ ಡೇ. ಬಿಕಾಸ್ ನನಗೆ ಚಿರಂಜೀವಿ ಅವ್ರ ಕಂಡದ್ದು ತುಂಬಾ ಇಷ್ಟ. ಹೋಲ್ ಫ್ಯಾಮಿಲಿ ಅವರು, ಆಮೇಲೆ ಎಲ್ಲ ಫ್ಯಾನ್ಸ್ ಎಷ್ಟೇ ಕಿರ್ಸಿದ್ರು, ಎಷ್ಟು ಪ್ರೀತಿ ಇಟ್ಕೊಂಡಿದ್ರು ಅವ್ರ ಫ್ಯಾಮಿಲಿ. ನಿಜವಾಗ್ಲೂ ಈ ಪ್ರೀತಿ ಹಂಗೆ ಇರ್ಬೇಕು. ಈ ಪ್ರೀತಿ ಚಿರಂಜೀವಿ ಅವ್ರ ಫ್ಯಾಮಿಲಿ ಮೇಲೆ, ರಾಮ್ ಚರಣ್ ಅವ್ರ ಮೇಲೆ, ಎಲ್ಲರ ಮೇಲೆ ಹಂಗೆ ಇರ್ಬೇಕಂದ್ರೆ ನಾನು ಕೇಳ್ಕೊತೀನಿ. ಓಕೆ, ಆ ಅಫೆಕ್ಷನ್ ನೆವರ್ ಸಿನ್ಸ್. ಸೊ ಲವ್ಲಿ ಬಾಯ್, ಎವ್ರಿಬಡಿ ಲವ್ಸ್ ದ ಫ್ಯಾಮಿಲಿ. ಅವರ ಒಂದು ಪ್ರೀತಿಗೆ ನಮ್ಮ ಚಿರುಣಿ ಅಂಡ್ ಇಲ್ಲಿ ನಮ್ಮ ಅಭಿಮಾನಿಗಳು ಇರ್ತಾರೆ, ಎಲ್ಲರೂ ಒಟ್ಟಿಗೆ ಇರ್ತಾರೆ. ಈ ಭಾಷೆ ಭೇದ ಭಾವ ಇಲ್ಲ ಇಲ್ಲಿ. ಕರ್ನಾಟಕದಲ್ಲಿ ಯಾವುದೇ ಭಾಷೆ ಬರಲಿ ಎಲ್ಲರೂ ಸ್ವೀಕರಿಸ್ತಾರೆ, ತುಂಬಾ ಪ್ರೀತಿಯಿಂದ ಇರ್ತಾರೆ. ಅದು ಕನ್ನಡ ಜನತೆ, ಅದು ಯಾವತ್ತೂ ಮರಿನ ನಾವು. ಅವರು ಅಷ್ಟೇ ಪ್ರೀತಿ ಕೇಳಿದ್ರು. ನನಗೆ ಬಹಳ ಖುಷಿ ಆಯ್ತು ಇವತ್ತು ಪ್ರತಿಲಿ ನಾನು ಒಂದು ಈ ಪಾತ್ರ ಬಂದ ತಕ್ಷಣ ಎಸ್ ಸರ್ ಅಷ್ಟೇ. ಇಮೇಲೆ ರಾಮ್ ಚರಣ್ ಫೋನ್ ಮಾಡಿದೆ, ಸರ್ ಐ ಆಮ್ ಡೂಯಿಂಗ್ ದಿಸ್ ಅಷ್ಟೇ ಒಂದೇ ಮಾತು. ಅವರು ಯು ಸೋ ಹ್ಯಾಪಿ. ಅವ್ರು ಮಾಡ್ಬೇಕಾದ್ರೆ ಅದು ಪಾತ್ರ ಡಿಸೈನ್ ಬುಚ್ಚಿ ಬಾಬು ಎಲ್ಲ ಮಾಡಿದ್ರು. ಐ ಜಸ್ಟ್ ಎಂಜಾಯ್. ಯು ಶುಡ್ ಸಿ ಹಿಸ್ ಪರ್ಫಾರ್ಮೆನ್ಸ್. ಆಮೇಲೆ ಕಾಂಬಿನೇಷನ್ ಇದೆ, ಒಂದು ಬಾಂಡೇಜ್ ಇದೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ನೋಡಿ, 4 ಗಂಟೆ ಬಂದು ನೋಡಿ. ಈ ಸಿನಿಮಾ ಬರೀ ಸ್ಪೋರ್ಟ್ಸ್ ಮಾತ್ರ ಅಲ್ಲ, ಒಂದು ಎಮೋಷನ್ ಇದೆ. ಎಮೋಷನ್ ಎಲ್ಲಾದ್ರೂ ಯಾಕಂದ್ರೆ ಜೀವನದಲ್ಲಿ, ಆಟದಲ್ಲಿ ಎಲ್ಲಾದ್ರೂ ಒಂದು ಎಮೋಷನ್ ಇದೆ. ಆ ಎಮೋಷನ್ ಬಂದ್ಬಿಟ್ಟು ಮನುಷ್ಯ ಮತ್ತು ಆಟ ಎರಡಕ್ಕೂ ಕನೆಕ್ಟ್ ಆಗ್ಬೇಕು. ಅದೇ ಜೀವನ. ಯಾತಕ್ಕೋಸ್ಕರ ಆಡ್ತೀವಿ, ಯಾತಕ್ಕೋಸ್ಕರ ಆಡ್ಬೇಕು ಅನ್ನೋದೇ ಈ ಸಿನಿಮಾದ ಕಥೆ. ನೀವು ಬಂದು ನೋಡಿದಾಗ ಈ ಪಾತ್ರ ತುಂಬಾ ಇಷ್ಟ ಆಗುತ್ತೆ. ಈ ಡೀಟೇಲ್ ನೀವು ಒಂದು ಫಾಲೋ ಮಾಡಿದ್ರೆ ಸಿನಿಮಾದಲ್ಲಿ ಬುಚ್ಚಿ ಬಾಬು ಏನ್ ಹೇಳಕ್ ಹೊಂಟಿದ್ರೆ ಅದು ಎಲ್ರಿಗೂ ಅಟ್ರಾಕ್ಟ್ ಆಗುತ್ತೆ, ಅವ್ರ ಹೃದಯಕ್ಕೂ ತಲುಪುತ್ತೆ. ಪ್ರತಿಯೊಂದು ಪಾತ್ರ ಪ್ರತಿಯೊಬ್ಬರ ಹೃದಯದಲ್ಲೂ ನಿಲ್ಲುತ್ತೆ. ಇಷ್ಟು ಹೇಳ್ತಾ ಜೂನ್ 4 ನಾನು ಖಂಡಿತ ವೇಟ್ ಮಾಡ್ತಾ ಇದ್ದೀನಿ.